ಫನ್ ಅಂಡ್ ಯೂನಿಕ್ ಎಕ್ಸ್ಪೆರಿಮೆಂಟ್. ಹೌದು, ಮನೇಲೆ ಕೂತ್ಕೊಂಡು ಮಕ್ಕಳು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಮಕ್ಕಳು ಹೊರಗಡೆ ಎಲ್ಲೋ ಹೋಗ್ದಂಗೆ, ಮೊಬೈಲಿಗೆ ಅಡಿಕ್ಟ್ ಆಗ್ದಂಗೆ, ಟಿವಿ ನೋಡ್ತಿದ್ದಂಗೆ ಮಾಡ್ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇದು ನಿಮ್ಗೆ. ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಹೋಮ್ ಮೇಡ್ ಸ್ಲೈಮ್. ನೀವು ತಗೊಂಡ್ ಬರೋ ಸ್ಲೈಮ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನಾವು ಮಾಡಿರೋ ಸ್ಲೈಮ್ ಇನ್ನೂ ಡಿಫ್ರೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಲಿಕ್ವಿಡ್ ಆಗಿದೆ ಅಂತ ಹೇಳಿ. ಇದು ನೋಡಕ್ಕೆ ಲಿಕ್ವಿಡ್, ಬಟ್ ಆದ್ರೆ ಇದು ಲಿಕ್ವಿಡ್ ಅಲ್ಲ. ಇದನ್ನ ಹೇಗ್ ಮಾಡೋದು ಅಂತ ಹೇಳಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾರ್ನ್‌ಫ್ಲೋರ್. ಎಲ್ಲಾ ಮನೇಲೂ ಆಲ್ಮೋಸ್ಟ್ ಆಲ್ ಕಾರ್ನ್‌ಫ್ಲೋರ್ ಇರುತ್ತೆ. ಇಲ್ಲಾಂದ್ರೆ 30 ರೂಪೀಸ್‌ಗೆ ಒಂದು ಪ್ಯಾಕೆಟ್ ಸಿಗುತ್ತೆ, ತಗೊಂಡ್ ಬನ್ನಿ. ಕಲರ್ಸ್ ಅಂತೂ ಆಲ್ಮೋಸ್ಟ್ ಆಲ್ ಮನೇಲಿ ಇರುತ್ತೆ. ಒಂದು ಪ್ಲಾಸ್ಟಿಕ್ ಬೌಲ್. ಇದನ್ನ ಮಿಕ್ಸ್ ಮಾಡಕ್ಕೆ ಸ್ಟೀಲ್ ಬೌಲ್ ಎಲ್ಲ ಬೇಡ, ಯಾಕೆಂದ್ರೆ ಮತ್ತೆ ಯೂಸ್ ಮಾಡ್ಬೇಕಲ್ವಾ. ಇದು ಯಾವ್ದು ಯೂಸ್ ಮಾಡ್ದಲೇ ಇರುತ್ತೆ ಆ ಡಬ್ಬನ ತಗೊಳ್ಳಿ. ಫಸ್ಟ್ ನೀವೇನ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ವಲ್ಪ ಹಾಕೊಳ್ಳಿ. ಒಂದ್ 2 ಸ್ಪೂನ್ ಕಾರ್ನ್‌ಫ್ಲೋರ್ ನ ಹಾಕೊಂಡು ಅದಕ್ಕೆ ನಾವು ಕಲರ್ನ ನೀರ್ ಮಾಡಿ ಇಟ್ಕೊಂಡಿದೀವಿ. ಕಲರ್ಗೆ ನೀರ್ನ ಆಡ್ ಮಾಡಿ ನಾವು ವಾಟರ್ ತರ ಮಾಡ್ಕೊಂಡಿದೀವಿ. ಅದನ್ನ ಮಿಕ್ಸ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಈ ತರ ನಿಮ್ಗೆ ಗಟ್ಟಿಯಾಗಿ ಕಾಣಿಸುತ್ತೆ. ಅದು ನೋಡಕ್ ಮಾತ್ರ ಗಟ್ಟಿಯಾಗಿದೆ ಅಷ್ಟೇನೆ, ಬಟ್ ನೀವು ಓಪನ್ ಮಾಡಿ ನೋಡಿದಾಗ ಅದು ಎಷ್ಟು ಲಿಕ್ವಿಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಹೊರಗಡೆಯಿಂದ ತಗೊಂಡ್ ಬಂದಿರೋದು ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ, ಬಟ್ ನೀವೇ ಮನೇಲಿ ಮಾಡೋದು ಈ ತರ ಮನೇಲಿ ಮಕ್ಕಳು ಮಾಡೋದ್ರಿಂದಾಗಿ ಅವ್ರಿಗೂ ಟೈಮ್ ಸ್ಪೆಂಡ್ ಆದಂಗೆ ಆಗುತ್ತೆ, ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಾವೇ ಮಾಡಿದಲ್ವಾ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡಿ. ಇನ್ನೊಂದು, ಮನೇಲೆ ಕುತ್ಕೊಂಡ್ ಮಾಡೋ ಅಂತ ಮಕ್ಕಳು ಆಟ ಆಡಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ, ಅವಾಗ ನೀವು ಕೂಡ ಹೆಲ್ಪ್ ಮಾಡಿ ಈ ತರ ಮಾಡ್ಕೊಡಿ. ಈಗ ನಾನ್ ನಿಮ್ಗೆ ತೋರ್ಸಕ್ ಬಂದಿರೋದು ಬಬಲ್ಸ್. ಆಲ್ಮೋಸ್ಟ್ ಅಲ್ಲಿ ಬಬಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹೊರಗಡೆಯಿಂದ ತಗೊಂಡ್ ಬರೋ ಬದಲು ಮನೇಲೆ ಮಾಡ್ಕೊಡಿ. ನೀವು ಮಾಡೋಕ್ಕಿಂತ ಅವ್ರ ಕೈಲಿ ಮಾಡಿಸಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ ಕೂಡ. ಅದನ್ನ ಮಾಡಕ್ ಬೇಕಾಗಿರೋದು ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಜಸ್ಟ್ ವಾಟರ್ ತಗೊಳ್ಳಿ, ಶುಗರ್ ತಗೊಳ್ಳಿ, ಶಾಂಪೂ ಮನೇಲಿ ಇದ್ದೇ ಇರುತ್ತೆ ಅದನ್ನ ತಗೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ತಗೊಂಡು ನೀವು ಮಾಡ್ಕೋಬಹುದು. ನಾವ್ ಇದ್ರಲ್ಲಿ ಸ್ಕ್ವಯರ್ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದನ್ನ ತಗೊಂಡ್ ಮಾಡ್ತಾ ಇದೀವಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಬಬಲ್ ನ ಮಾಡ್ಕೋಬಹುದು. ಜಸ್ಟ್ ನೀವು ಶುಗರ್ ಕರ್ಗೋವರೆಗೂ ವೇಟ್ ಮಾಡ್ಬೇಕು, ಅವಾಗ ನಿಮ್ಗೆ ಈ ತರ ದೊಡ್ಡ ಬಲೂನ್ಗಳು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ ಮಾಡೋದಕ್ಕೆ. ನಾವು ಡಿಫ್ರೆಂಟ್ ಶೇಪ್ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆರ್ಟಿಕಲ್ ನ ತಗೊಂಡು ನಾವು ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು, ಮಕ್ಳಿಗೂ ಕೂಡ ತುಂಬಾನೇ ಖುಷಿ ಆಯ್ತು. ನಿಮ್ಗೂ ಇಷ್ಟ ಆದ್ರೆ ಲೈಕ್ ಮಾಡಿ. ಬಬಲ್ ವಾಟರ್ ಏನೋ ರೆಡಿ ಇತ್ತು, ಬಟ್ ಬಬಲ್ ಮಾಡೋಕ್ಕೆ ಏನಾದ್ರು ನಮಗೆ ಬೇಕಿತ್ತಲ್ವಾ. ಆವಾಗ ನಮಗೆ ನೆನಪಾಗಿದ್ದು ವೇಸ್ಟ್ ಆಫ್ ಬೇಸ್ಟ್. ಹೌದು, ನಾವಿವತ್ತು ವೇಸ್ಟ್ ಆಫ್ ಬೇಸ್ಟಲ್ಲಿ ನಾವು ಇವಾಗ ಮಾಡ್ತಾ ಇರೋದು. ಜ್ಯೂಸ್ ಕುಡ್ದಾದ್ಮೇಲೆ ನಾವು ಸ್ಟ್ರಾನ ಎಸಿತೀವಿ. ಸೊ ಹಾಗಾಗಿ ನಾವಿವತ್ತು ಸ್ಟ್ರಾನ ಎಸಿದಲ್ಲಿ ಆ ಸ್ಟ್ರಾನ ಯೂಸ್ ಮಾಡಿಕೊಂಡು ನಾವಿವತ್ತು ಬಬಲ್ನ ಮಾಡ್ತಾ ಇದ್ವಿ. ಬಬಲ್ನ ಬ್ಲೋ ಮಾಡೋಕ್ಕೆ ನಾವು ಈ ಥರ ಮಾಡ್ಕೊತಾ ಇದ್ವಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗಮ್ನ ಸ್ಟಿಕ್ ಮಾಡಿಬಿಟ್ಟು ನಾವು ಇವಾಗ ಮಾಡ್ಕೊತಾ ಇದ್ವಿ. ಇದನ್ನು ನೀವು ಮಕ್ಕಳ ಕೈಲೇ ಕೂಡ ಮಾಡಿಸ್ಬೋದು. ಏಕೆಂತ ಹೇಳಿದ್ರೆ ಮಕ್ಕಳಿಗೆ ಮಾಡಿದ್ರೆ ಖುಷಿಯಾಗುತ್ತೆ. ಈ ಕ್ರಾಫ್ಟ್ ಆ್ಯಂಡ್ ಆರ್ಟ್ ಎಲ್ಲ ಮಕ್ಳ ಕೈಲಿ ಮಾಡಿಸಿದಾಗ ಅವ್ರು ನಾವೇ ಮಾಡಿದ್ವಿ ಅನ್ನೋ ಖುಷಿಯಲ್ಲಿ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬರ್ತಾರೆ. ನಮಗೆ ಯಾವ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೊಬೋದು. ಆ ಶೇಪಲ್ಲಿ ಮಾಡಿಕೊಂಡು ನಾನು ಅದಕ್ಕೊಂದು ಇಯರ್ ಬಡ್ ಇತ್ತು, ಅದನ್ನು ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟು ಅದನ್ನು ಅವ್ರ ಕೈಲೇ ಊದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ತುಂಬ ಚೆನ್ನಾಗಿತ್ತು. ಬಬಲ್ ಎಷ್ಟೊಂದು ಒಂಥರ ಮಂಚ್ ಬಬಲ್ ಥರ ಬರ್ತಾಯಿತ್ತು. ತುಂಬಾ ಖುಷಿ ಆಗ್ತಿತ್ತು. ನನಗಂತೂ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು. ನಿಮ್ಮ ಮನೇಲೂ ಕೂಡ ಮಕ್ಕಳಿದ್ರೆ ಈ ಥರನೇ ಮಾಡಿ ಅವ್ರಿಗೂ ಕೂಡ ಎಂಜಾಯ್ಮೆಂಟ್ ಮಾಡಿ. ಏಕೆಂದರೆ ಫೋನು ಟಿ ವಿಯಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಈ ಥರ ಒಂದೊಂದು ಮಾಡ್ತಾ ಇರಬೇಕಾಗುತ್ತೆ.